ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಶ್ವಯುಜ ಮಾಸದ ಬಹುಳ ಪಕ್ಷದಲ್ಲಿ ದೀಪಾವಳಿ ಹಬ್ಬ ಬರುತ್ತೆ. ಮೊಟ್ಟ ಮೊದಲನಾಗಿ ಬರೋದು ತ್ರಯೋದಶಿ ದಿನ ನಾವೇನು ಮಾಡ್ತೀವಿ, ನೀರು ತುಂಬ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಅದಕ್ಕೆ ಧನತ್ರಯೋದಶಿ, ಧನ್ತೆರಸ್ ಅಂತ ನಾರ್ತ್ ಇಂಡಿಯಾದಲ್ಲೆಲ್ಲ ಕುಬೇರನ ಪೂಜೆ ಮಾಡ್ತಾರೆ. ಬಟ್ ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ಭಾಗಗಳಲ್ಲಿರೋದು ಅವತ್ತು ನೀರು ತುಂಬ ಹಬ್ಬ ಅಂತ. ಅವತ್ತೇನು ಮಾಡ್ತಾರೆ, ಎಲ್ಲರೂ ಮನೆಯಲ್ಲಿರೋ ಹೆಂಗಸರು ಎಲ್ಲರೂ ಏನು ಬಚ್ಚಲ ಮನೇಲಿರುತ್ತೆ, ಹಿಂದೆಲ್ಲ ಹಂಡೆ ಒಲೆಗಳಿದ್ವು. ಆ ಹಂಡೆಗಳನ್ನು ತೊಳೆದು, ತೊಟ್ಟಿಗಳನ್ನು ತೊಳೆದು, ನೀರಿನ ತೊಟ್ಟಿಗಳನ್ನು ತೊಳೆದು, ಹಂಡೆಗಳನ್ನು ತೊಳೆದು, ಆಮೇಲೆ ಒಲೆಗಳನ್ನು ತೊಳೆದು, ಕಟ್ಟಿಗೆ ಒಲೆಗಳಿದ್ವು, ಅದನ್ನೆಲ್ಲ ತೆಗೆದು ಸಾರಿಸಿ ಸಗಣಿ ಹಾಕಿ ರಂಗೋಲಿ ಇಟ್ಟು ಹೊಸ ನೀರನ್ನು ತುಂಬಿ ಗಂಗೆ ಪೂಜೆ ಮಾಡಿ ಎಲ್ಲ ಒಂದು ರೀತಿಯಲ್ಲಿ ಅವುಗಳಿಗೆ ಅಲಂಕಾರ ಮಾಡೋದು ಮಾಡಿ ಈ ದಿನ ಸಂಭ್ರಮಾಚರಣೆಯನ್ನು ಆಚರಿಸ್ತಾರೆ. ಯಾವತ್ತು? ಆಶ್ವಯುಜ ಬಹುಳ ತ್ರಯೋದಶಿ ದಿನ. ಆಮೇಲೆ ಏನಾಗುತ್ತೆ, ಮಾರನೇ ದಿನ ಈ ನೀರು ಏನು ಹಂಡೆಯಲ್ಲಿ ತುಂಬಿರ್ತಾರೆ ಅದನ್ನು ಮಾರನೇ ದಿನ ಎಲ್ಲರೂ ಅಭ್ಯಂಗ ಸ್ನಾನಕ್ಕೆ ಉಪಯೋಗಿಸ್ಕೋತಾರೆ. ಇವತ್ತಿನ ಕಾಲದಲ್ಲಿ ಏನು ಅಂದರೆ ಹಂಡೆ ಒಲೆ ಯಾರನ್ನೂ ಇರಲ್ಲ. ಸೊ ನಾವೇನು ಮಾಡ್ಬೋದು, ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ತಂಬಿಗೆಯಲ್ಲಿ, ಬೆಳ್ಳಿ ತಂಬಿಗೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಗಂಗೆ ಪೂಜೆ ಮಾಡಿ ಆ ನೀರನ್ನು ಮನೆ ಮೇಲ್ಗಡೆ ಇರೋ ಟ್ಯಾಂಕ್ಗಳಿಗೆ ಸ್ವಲ್ಪ ಹಾಕೋದ್ರಿಂದ ಸಮಾಧಾನ ಪಟ್ಕೋಬೋದು ಅಂತ ಅಂದ್ಕೊಳ್ತೇನೆ. ಇದು ಏನಿದೆ ನೀರು ತುಂಬ ಹಬ್ಬದ ದಿನದ ಒಂದು ಕೆಲಸ ಅಥವಾ ಆಚರಣೆ. ವೀಕ್ಷಕರೇ, ಮರುದಿನ ಅಂದರೆ ಆಶ್ವಯುಜ ಬಹುಳ ಚತುರ್ದಶಿ ದಿನ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೇವೆ. ಈ ನರಕ ಚತುರ್ದಶಿಯ ಹಿನ್ನೆಲೆ ಏನಂತ, ನರಕಾಸುರನ ವಧೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ 16,000 ಜನ ಕನ್ನಿಕೆಯರನ್ನು ಬಿಡಿಸ್ತಾನೆ ಅವನ ಸೆರೆಯಿಂದ. ಆ ಒಂದು ಸಂಭ್ರಮಾಚರಣೆಗಾಗಿ ಅವತ್ತವನು ಆ ಕನ್ನಿಕೆಯರನ್ನೆಲ್ಲ ಸೆರೆಯಿಂದ ಬಿಡಿಸ್ತಾ ಇದ್ದಿದ್ದು ರಾಜರುಗಳು, ಮಿಕ್ಕ ಚಿಕ್ಕ ಪುಟ್ಟ ರಾಜರುಗಳು ಅಥವಾ ಯಾರಿದ್ರು ಬಂದಂದ್ರೆ ಎಲ್ಲರನ್ನೂ ಬಿಡಿಸ್ತಾ ಅಂತ ಅವತ್ತು ದೀಪಗಳನ್ನು ಬೆಳಗಿಸೋದ್ರ, ಹಣತೆಗಳಲ್ಲಿ ದೀಪಗಳನ್ನು ಬೆಳಗಿಸೋದ್ರ ಮೂಲಕ ಆ ಕನ್ನಿಕೆಯರ ಮನೆಯವರು, ರಾಜ್ಯದವರು, ಕನ್ನಿಕೆಯರು ಹಾಗೂ ಶ್ರೀಕೃಷ್ಣನ ಏನು ತವರು ಮನೆ ಇದೆ ಅಲ್ಲಿಯ ಜನಗಳು ಏನು ಮಾಡ್ತಾರೆ, ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅದನ್ನು ನಾವು ಹೇಗೆ ಆಚರಿಸ್ತೀವಿ? ಎಲ್ಲರೂ ಅವತ್ತಿನ ದಿನ ಅಭ್ಯಂಗ ಸ್ನಾನ ಅಂದರೆ ತಲೆಗೆ ಹಳ್ಳೆಣ್ಣೆ ಹಚ್ಕೊಂಡು ಮನೆ ಮಂದಿ ಎಲ್ಲ ಸ್ನಾನ ಮಾಡ್ತಾರೆ. ಇನ್ನೊಂದು ನಮ್ಮಲ್ಲಿ ಏನು ಪ್ರತೀತಿ ಅಂದರೆ, ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಮಾಡಲಿಲ್ಲ, ಅಭ್ಯಂಗ ಸ್ನಾನ ಮಾಡಲಿಲ್ಲ ಅಂದರೆ ಕತ್ತೆ ಜನ್ಮ ಬರುತ್ತೆ ಅಂತ. ಅಷ್ಟೇ ಅಲ್ಲದೆ ಅವತ್ತು ಹಬ್ಬದ ಅಡುಗೆ ಮಾಡ್ತಾರೆ, ಮಾಮೂಲಿನೇ ಹಬ್ಬದ ಅಡುಗೆ ಮಾಡೋರು ಮಾಡ್ತಾರೆ. ಏನು ಅಂತಂದರೆ ಅವತ್ತು ಸ್ವೀಟ್ಗಳನ್ನು ಮಾಡ್ತಾರೆ, ಎರೆಯಪ್ಪ ಮಾಡೋರು ಮಾಡ್ತಾರೆ. ಮಾಮೂಲಾಗಿ ಮನೆ ಮುಂದೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಹೊಸ ಬಟ್ಟೆ ಇದ್ದರೆ ಹೊಸ ಬಟ್ಟೆ ಉಟ್ಕೊಂಡು ಅವತ್ತಿನ ದಿನನೇ ಪಟಾಕಿಗಳನ್ನು ಸುಡೋದು ಶುರು ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ. ಹಾಗಾಗಿ ಅವತ್ತಿನ ದಿನ ಹೆಚ್ಚಿನ ಒಂದು ಕಲಾಪಗಳೇನಿಲ್ಲ. ಅಭ್ಯಂಗ ಸ್ನಾನ ಹಾಗೂ ಸಿಹಿ ಊಟ ಹಾಗೂ ಪಟಾಕಿ ಹೊಡೆಯೋದನ್ನ ಶುರು ಮಾಡುವಂಥದ್ದು ಹಾಗೂ ದೀಪಗಳನ್ನು ಬೆಳಗಿಸೋದು ಸಹಿತ ಅವತ್ತಿನಿಂದಲೇ ಶುರುವಾಗುತ್ತೆ. ಎಲ್ಲರೂ ತುಳಸಿ ಮುಂದೆ 2 ದೀಪ ಇಡ್ತಾರೆ. ದೇವ್ರ ಮುಂದೆ ಫಸ್ಟ್ ದೀಪ ಹಚ್ಚಿರ್ತಾರೆ 2, ತುಳಸಿ ಮುಂದೆ 2 ದೀಪ ಇಡ್ತಾರೆ. ಮುಂದೆ ಮನೆಯ ಏನು ಸುತ್ತಮುತ್ತಲಿನ ಜಾಗ, ಎಲ್ಲೆಲ್ಲಿ ಕಾಂಪೌಂಡು, ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲಿ ಹಚ್ಬೋದೋ ದೀಪಗಳನ್ನು ಅಲ್ಲಿ ದೀಪಗಳನ್ನು ಹಚ್ತಾರೆ. ಮಣ್ಣಿನ ಹಣತೆಗಳಲ್ಲೇ ದೀಪಗಳನ್ನು ಹಚ್ತಾರೆ. ಆದರೆ ಈಗೀಗ ಲೇಸರ್ ಲೈಟು ಅದು ಇದು ಬೇಕಾದಷ್ಟು ಬಂದೆ, ಸೀರಿಯಲ್ ಸೆಟ್ಟು ಆ ಥರ, ಅದನ್ನು ಸಹಿತ ಉಪಯೋಗಿಸ್ಕೊಳ್ಳುವಂಥವ್ರು ಉಪಯೋಗಿಸ್ಕೊಳ್ತಾರೆ. ಇಲ್ಲಿಗೆ ನರಕ ಚತುರ್ದಶಿ ಏನಿದೆ ಅವತ್ತಿನ ಆಚರಣೆ ಮುಗಿಯಿತು.